ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ 16th ಕ್ವಶನಲ್ಲಿದ್ದೀವಿ. 14ನೇ ಕ್ವಶನ್ ನೋಡೋಣ. ಎ ಸಮ್ ಆಫ್ rupees 700 ಈಸ್ ಟು ಬಿ ಯೂಸ್ಡ್ ಟು ಗಿವ್ 7 ಕ್ಯಾಶ್ ಪ್ರೈಸಸ್ ಟು ಸ್ಟೂಡೆಂಟ್ಸ್ ಆಫ್ ಎ ಸ್ಕೂಲ್ ಫಾರ್ their overall academic performance. If each prize is 20 rupees less than its preceding price, find the value of each of the prizes. ಒಂದು ಸ್ಕೂಲಲ್ಲಿ 7 ಜನ ಮಕ್ಕಳಿಗೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದಾರೆ ಅವರ ಓವರಾಲ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ಗೆ. ಆ 7 ಜನಕ್ಕೆ ಕೊಡ್ತಾ ಇರೋ ಪ್ರೈಸಲ್ಲಿ ಫಸ್ಟ್ ಪ್ರೈಸ್ಗಿಂತ ಸೆಕೆಂಡ್ ಪ್ರೈಸು 20 ರೂಪಾಯಿ ಕಮ್ಮಿ, ಸೆಕೆಂಡ್ ಪ್ರೈಸ್ಗಿಂತ ಥರ್ಡ್ ಪ್ರೈಸು 20 ರೂಪಾಯಿ ಕಮ್ಮಿ, ಆ ರೀತಿ ಇದೆ. ಒಟ್ಟು 700 ರೂಪಾಯಿ ಇದೆ. ಅದರಲ್ಲಿ 7 ಜನಕ್ಕೆ ಪ್ರೈಸ್ ಕೊಡಬೇಕು. ಫೈಂಡ್ ದ ವ್ಯಾಲ್ಯೂ ಆಫ್ ಈಚ್ ಆಫ್ ದ ಪ್ರೈಸಸ್. ಒಂದೊಂದು ಪ್ರೈಸ್ನ ವ್ಯಾಲ್ಯೂ ಎಷ್ಟು ಅಂತ ನಾವೇ ಕಂಡುಹಿಡಿಬೇಕು. ಫಸ್ಟು ಏನೇನಿದೆ ಏನೇನು ಕಂಡುಹಿಡಿಬೇಕು ನೋಡೋಣ. 700 ಅಂದರೆ ಆ 7 ಪ್ರೈಸು ಟೋಟಲ್ಲು 700 ರುಪೀಸು. N7 ಅಂದರೆ ನಂಬರ್ ಆಫ್ ಟರ್ಮ್ಸ್, ನಂಬರ್ ಆಫ್ ಪ್ರೈಸಸ್, ನಂಬರ್ ಆಫ್ ಟರ್ಮ್ಸ್. EAPಯಲ್ಲಿ ನಂಬರ್ ಆಫ್ ಟರ್ಮ್ಸ್ 7. D ಕಾಮನ್ ಡಿಫ್ರೆನ್ಸ್ -20. ಮೊದಲನೇ ಪ್ರೈಸ್ಗಿಂತ ಎರಡನೇ ಪ್ರೈಸು 20 ರೂಪಾಯಿ ಕಮ್ಮಿ ಅಂದರೆ -20 ಆಗಬೇಕು. ಒಂದು ಟರ್ಮಿಂದ ಇನ್ನೊಂದು ಟರ್ಮ್ಗೆ 20 ಕಳೀತಾ ಹೋಗಬೇಕು. ನಾವೀಗ AP ಕಂಡುಹಿಡಿಬೇಕು. ತುಂಬ ಸುಲಭ. ಫಾರ್ಮುಲಾ ಶೀಟಲ್ಲಿ 5ನೇ ಫಾರ್ಮುಲಾ ಹಾಕ್ಕೊಂಡ್ರೆ ಆಯಿತು. ಈಗ ನಮಗೆ AP ಬೇಕಂದರೆ ಫಸ್ಟ್ ಟರ್ಮ್ ಕಂಡುಹಿಡಿಬೇಕು. ಫಸ್ಟ್ ಟರ್ಮ್ ಕಂಡುಹಿಡಿದ್ರೆ ಇನ್ನೆಲ್ಲ ಬರುತ್ತೆ. 5ನೇ ಫಾರ್ಮುಲಾ ಹಾಕ್ಕೊಂಡು ಫಸ್ಟ್ ಟರ್ಮ್ A ಕಂಡುಹಿಡಿಬೇಕು. ಇನ್ನೆಲ್ಲ ಇದೆ. ಏನೇ ವ್ಯಾಲ್ಯೂ ಗೊತ್ತಿದೆ ಹಾಕೋಣ. S 700, N7 ಮತ್ತು N7, D -20. ಫಾರ್ಮುಲಾ S = n/2 × 2a + n-1d. ಅದರ ವ್ಯಾಲ್ಯೂಸ್ ಏನೇನು ಗೊತ್ತು ಎಲ್ಲ ಹಾಕ್ಕೊಂಡಿದ್ದೀವಿ. ಮತ್ತೀಗ A RHS ಅಲ್ಲಿದೆ, ಅದು LHS ಬರಬೇಕಾದ್ರೆ LHS RHS ಇಂಟರ್ಚೇಂಜ್ ಮಾಡ್ಕೊಳ್ಳೋಣ, ಎರಡು ಚೇಂಜ್ ಮಾಡ್ಕೊಳ್ಳೋಣ. 7/2 × 2a + 7 - 1 × -20 = 700. ನೆಕ್ಸ್ಟ್ ಸ್ಟೆಪ್ 7 ನ್ಯೂಮರೇಟರ್ ಹಂಗೆ ಇಟ್ಕೊಳ್ಳೋಣ. ಡಿನಾಮಿನೇಟರ್ನ ರೈಟ್ ಸೈಡ್ ತೊಗೊಂಬರೋಣ. 2 ಡಿನಾಮಿನೇಟರ್ 2 ಇದೆಯಲ್ವ, ಅದನ್ನು ರೈಟ್ ಸೈಡ್ ತೊಗೊಂಬರೋಣ. × 2 ಆಗುತ್ತೆ. ಮತ್ತು ಬ್ರ್ಯಾಕೆಟಲ್ಲಿ 2a ಹಂಗೆ ಬರ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಇನ್ನರ್ ಬ್ರ್ಯಾಕೆಟ್ 7 - 1 ಇದೆ, 6 ಆಗುತ್ತೆ. 7 × 1 6 × -20 ಪ್ಲಸ್ ಇಂಟು ಮೈನಸ್ 6 × 20 120. ಈಗ ಏನು ಉಳಿತು? 7 × 2a - 120 = 700 × 2. ನೆಕ್ಸ್ಟ್ ಸ್ಟೆಪ್ ಬ್ರ್ಯಾಕೆಟಲ್ಲಿ 2a - 120 ಇದೆಯಲ್ಲ, ಅದನ್ನು 7ಇಂದ ಮಲ್ಟಿಪ್ಲೈ ಮಾಡಬೇಕು. ಫಸ್ಟು 7 × 2a 14a -7 × 120 840 = 700 × 2 1400. ನೆಕ್ಸ್ಟ್ ಸ್ಟೆಪ್ 14a ಹಂಗೆ ಇಟ್ಕೊಳ್ಳೋಣ = 1400 ಹಂಗೆ ಬರ್ಕೊಳ್ಳೋಣ. 840 ಮಾತ್ರ ಲೆಫ್ಟಿಂದ ರೈಟಿಗೆ ಬಂದರೆ ಅದೇನಾಗುತ್ತೆ ಪ್ಲಸ್ 840 ಆಗುತ್ತೆ. 14a = 1400 + 840 1400 + 840 ಎಷ್ಟಾಗುತ್ತೆ? 2240. 2240. 14a = 2240. a = 2240 / 14. ಆನ್ಸರ್ 160. ಆನ್ಸರ್ ಅಂದರೆ ನಾವೇನು ಕಂಡುಹಿಡಿತಾ ಇದ್ವಿ? ಫಸ್ಟ್ ಟರ್ಮ್ 160.
ಈಗ ನಮಗೇನೇನು ಗೊತ್ತಾದಂಗಾಯಿತು, ಎ 160, ಫಸ್ಟ್ ಟೈಮ್ 160 ಏನು ಗೊತ್ತು, ಇವಾಗ ಕಂಡುಹಿಡಿದಿದ್ದೀವಿ, ಗೊತ್ತಾಯಿತು. ಎನ್ ನಂಬರ್ ಆಫ್ ಟರ್ಮ್ಸ್ 7, ಕಾಮನ್ ಡಿಫ್ರೆನ್ಸ್ -20. ಈಗ ನಾವೇ ಎ ಪಿ ಬರೀಬೋದು ಸುಲಭವಾಗಿ. ಫಸ್ಟ್ ಟೈಮ್ 160, ಆಮೇಲೆ 20 ರೂಪಾಯಿ ಕಡಿಮೆ ಮಾಡ್ಕೊಂಡು ಹೋಗ್ಬೋದು. 160, 140, 120, 100, 80, 60, 40 ಎಕ್ಸೆಟ್ರಾ ಇಲ್ಲ, ಅಲ್ಲಿ ಎಕ್ಸೆಟ್ರಾ ಇಲ್ಲ, 3 ಡಾಟ್ಸ್ ಇಟ್ಟಿಲ್ಲ. ಯಾಕೆಂದರೆ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಗೊತ್ತಿದೆ 7 ಅಂತ, ಅದು ಕಂಟಿನ್ಯೂ ಆಗಲ್ಲ, ಅಷ್ಟೇ 7 ಮಾತ್ರನೇ. ಈ ಎ ಪಿಯಲ್ಲಿ 7 ಟರ್ಮ್ಸ್ ಮಾತ್ರನೇ ಇರೋದು. ಅಂದರೆ ಈ ವ್ಯಾಲ್ಯೂದು ಯಾವುದು 160, 140, 120, 100, 80, 60, 40 ಇಷ್ಟು ದುಡ್ಡು ಅಂದರೆ ಮನಿ ಪ್ರೈಸ್ ಕೊಡ್ತಾ ಇದ್ದಾರೆ 7 ಜನಕ್ಕೆ. ಥ್ಯಾಂಕ್ ಯು.